ಮುಸ್ಲಿಮರಿಗೆ ಕೊಟ್ಟರೆ, ಶಾಮನೂರು ಮಲ್ಲಿಕಾರ್ಜುನ ಮಗನಿಗೆ ಬಿ ಜೆ ಪಿ ತಂದು ಟಿಕೆಟ್ ಕೊಟ್ಟರು ಆಶ್ಚರ್ಯ ಇಲ್ಲ. ಇದು ನಾನು 100% ಗೊತ್ತಿಲ್ಲ. ಕೊನೆ ಕ್ಷಣದಲ್ಲಿ ಹೇಳಿಕ್ಕಾಗೋದಿಲ್ಲ. ಎಷ್ಟೋ ವಿಧಾನಸಭೆಗಳು ಬಿ ಜೆ ಪಿಯಲ್ಲಿ ಎಷ್ಟೋ ಲೋಕಸಭೆ ಟಿಕೆಟ್ ಕೊಟ್ಟು ಅವ್ರು ಕಸ್ಕೊಂಡು ಮತ್ತೊಬ್ಬರು ಸಿ ಫಾರ್ಮ್ ಕೊಟ್ಟಿದ್ದು ಉದಾಹರಣೆ ಅದಾವ. ಅವರಿಗೆ ಮುಸ್ಲಿಮರು ಅಂತೂ ಗುಂಡಾಗಿರಿ ಮಾಡ್ಲಾಕತ್ತಾರೆ. ನಮ್ಗೆ ಕೊಡದೇ ಇದ್ದರೆ ನೋಡ್ತೀವಿ, ಚಾಲೆಂಜ್ ಮಾಡ್ತಾರೆ. ಇದು ನೋಡಿದ್ರೆ ಮುಸ್ಲಿಮರು ಇಷ್ಟೇ ಕಡಿಮೆ ಅದಾರಂದರೆ ಈ ರೀತಿ ರಾಜ್ಯದಲ್ಲಿ ದೇಶದಲ್ಲಿ ಅವರು ಧಮಕಿ ಕೊಡ್ತಾರೆ. ಇನ್ನು ಅವ್ರು 40-50% ಆದರೆ ಹಿಂದೂಗಳು ಯಾರೂ MLA MP ಆಗೋದಿಲ್ಲ, ಸಿದ್ದರಾಮಯ್ಯನೂ ಆಗೋದಿಲ್ಲ, DK ಶಿವಕುಮಾರ್ನೂ MLA ಆಗೋದಿಲ್ಲ. ಯಾಕಂದ್ರೆ 40% ಆದಾಗ ಈ ಸಿದ್ದರಾಮಯ್ಯನೇ ಆಗ್ತಾರೆ, ಜಮೀರ್ ಅಹ್ಮದ್ ಖಾನ್ನೇ ಮುಖ್ಯಮಂತ್ರಿ ಆಗ್ತಾನೆ. ಈ ಪರಿಸ್ಥಿತಿ ಇದೆ ದಾವಣಗೆರೆಗೆ. ನಾವು ಜನ ಹಿಂದೂಗಳು ಜಾಗೃತರಾಗಬೇಕು. ದಾವಣಗೆರೆ ಒಳಗೆ ಅವ್ರು ಗುಂಡಾಟಿಕೆ ಏನು ನಡೆದಿಲ್ಲ. ಅಹಿಂದ ಕೊಡುವತ್ತಾರ, ಅಹಿಂದ ಅಂದ್ರೆ ಅವ್ರು ಸಾಬ್ರ ಅಷ್ಟೇ. ಅಲ್ಲಿ ಹಾಲು ಮತದವ್ರು ಕೊಡಬೇಕು. ಹುಡುಕಿದ ಅಲ್ಪಸಂಖ್ಯಾತ ಕ್ರಿಶ್ಚಿಯನ್ರು ಅದಾರೆ, ಜೈನರು ಅದಾರೆ, ಸಿಖ್ರು ಅದಾರೆ, ದಲಿತರೊಳಗೆ ಅದಾರೆ. ಅಂದರೆ ಅವ್ರಿಗೆಲ್ಲ ಕೂಡಿ ಅವ್ರಿಗೆ ಇಡೀ ಹಿಂದೂ ಸಮಾಜ ಓಟ್ ಹಾಕೋದಿಲ್ಲ. ಈಗ ಜನ ನಮ್ಮಲ್ಲಿ ಜಾಗೃತ ಆಗಿದ್ದಾರೆ. ಅದಕ್ಕೆ ಯಡಿಯೂರಪ್ಪ ಮತ್ತು ಪೂಜ್ಯ ತಂದೆ ಮಕ್ಕಳು ಅಲ್ಕ ರಾಜಕಾರಣ ಬಿಟ್ಟು ಭಾಳ ಸಲ ಹೇಳ್ತಾರೆ ಯಡಿಯೂರಪ್ಪ ಬಾಯಿ ತೆಗೆದ್ರೆ ನಾವು ದ್ರೋಹ ಮಾಡೋದು, ತಾಯಿಗೆ ದ್ರೋಹ ಮಾಡೋದು, ಆ ದ್ರೋಹ ಮಾಡೋದೇ ಕೆಲಸ ಮಾಡಲಿಕ್ಕೆ ಹೊಸ ವರ್ಷ ಅವರಿಗೊಂದು ಪ್ರಾರ್ಥನೆ ಮಾಡ್ಕೋದಿಲ್ಲ, ಆದೇಶ ಮಾಡೋದು. ಈ ಬಾಗಲಕೋಟೆಯಿಂದ ನಿಮ್ಗೆ ನೀವೊಂದು ಅಭ್ಯರ್ಥಿ ಲಾಸ್ಟ್ ಟೈಮ್ ಹೇಳಿದ್ರಿ ಸರ್, ಬಾಗಲಕೋಟೆ ಅಭ್ಯರ್ಥಿ ಡಿಸೈಡ್ ಮಾಡಿ ಆಮೇಲೆ ಹೇಳ್ತೀನಿ ಅಂತ ಹೇಳಿ. ನೋಡೋಣ. ಈಗ ಚರಂತಿ ಮಠ ನಮ್ಮದು ಭಾಳ ಹಳೆ ಸಂಬಂಧ ಇದೆ. ನಾವು ಅವರು ಒಂದು ರೀತಿ ಕುಟುಂಬ ನಮ್ಮ ಕಷ್ಟ ಕಾಲದಲ್ಲಿ ಅವ್ರು ಸಹಾಯ ಮಾಡಿದ್ದಾರೆ. ಅವ್ರ ಟಿಕೆಟ್ ಬಾಗಲಕೋಟೆ ಕೊಡಿಸೋದವನು ನಾನೇ. ಹಿಂದೆ ಯಡಿಯೂರಪ್ಪ ಕೂಡ ಮನಸ್ಸಿರಲಿಲ್ಲ. ಅನಂತಕುಮಾರ್ ಅವರು, ನಾನು, ಹಿಂದಿನ ಅನೇಕ ಗುರುಗಳು ಅವ್ರು ಕೊಡ್ಬೇಕಾದ್ರೆ ನಾನು ಹೇಳಿದರು. ನಾವು ಗಲಾಟೆ ಮಾಡಿ ಅವರು ಎಲ್ಲಿವರೆಗೆ ಅಂದ್ರೆ ರಾತ್ರಿ 1 ಗಂಟೆಗೆ ನಾನು ಚರಂತಿ ಮಠ ಫೋನ್ ಮಾಡಿದ್ರು. ಟಿಕೆಟ್ ಇಲೆಕ್ಷನ್ ಕಮಿಟಿ ಮೆಂಬರ್ ಇದ್ದೆ. ಅವ್ರು ಜಗದೀಶ್ ಶೆಟ್ಟರು ಅಧ್ಯಕ್ಷರು. ನಾನು ಜಗದೀಶ್ ಶೆಟ್ಟರಿಗೆ ಫೋನ್ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಚರಂತಿ ಮಠಕ್ಕೆ ಕೊಡಬೇಕು ಅಂದಾಗ ಚರಂತಿ ಮಠಕ್ಕೆ ಟಿಕೆಟ್ ಕೊಟ್ಟು. ಯಾಕೆ ರಾತ್ರಿ ನನ್ನ ಗಲಾಟೆ ಮಾಡಿದ್ರು ಫೋನ್ನಾಗ. ನಾಳೆ ನೋಡಿ ನೀವು ಟಿಕೆಟ್ ಕೊಡ್ಸೋಕ್ಕಂದ್ರೆ ನಾನು ಊರಿಗೆ ಹೋಗೋದಿಲ್ಲ. ಅವಾಗ ನಾವು ರಾತ್ರಿ 1 ಗಂಟೆಗೆ ಜಗದೀಶ್ ಶೆಟ್ಟರು ಕೂಡ ಜಗಳಾಡಿ ರಾತ್ರಿ 1 ಗಂಟೆಗೆ ಅವ್ರಿಗೆ ಬಿಫಾರ್ಮ್ ಕೊಡ್ಸಿದ್ರು. 1:00ಗೆ ಫೋನ್ ಮಾಡಿದ್ರು, ಗೌಡ್ರ ನನಗೆ ಬಿಫಾರ್ಮ್ ಸಿಕ್ಕಿದೆ, ನಾನು ಬಾಯಿ ಕೊಡ್ತೀನಿ. ಈ ರೀತಿ ಸಂಬಂಧಗಳದ. ಅದಕ್ಕೆ ಅವನ್ನೆಲ್ಲ ಚರ್ಚೆ ಮಾಡಿ ಇನ್ನೂ BJPಯಲ್ಲಿ ಕೆಲವೊಂದು ನಾಟಕ ಮಾಡ್ತಿರ್ತಾರೆ. ಯತ್ನಾಳ್ ಎದಕ್ಕೆ ಬೇಕು ನಮಗೆ, ಯತ್ನಾಳ್ ಬರೋದು ಬೇಕು ಅಂದರೆ ಈ ವಿಜಯೇಂದ್ರನೇ ಕೆಲವೊಂದು ನಕಲಿ ಫೇಸ್ಬುಕ್ನಲ್ಲಿ ಕೆಲವೊಂದು ಅಕೌಂಟ್ ಮಾಡ್ಯಾನ. ಹಲ್ಕ ಕೆಲಸ ಚಾಲೂ ಮಾಡಿಬಿಟ್ಟ. ಅವನು ತಿಂಗಳ 50 ಲಕ್ಷ ರೂಪಾಯಿ ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ಅಕೌಂಟ್ಗಳು ತಯಾರು ಮಾಡಿ ಯತ್ನಾಳ್ ಬಯಸೋದು, BL ಸಂತೋಷಿಗೆ ಬಯಸೋದು, ಪ್ರಹ್ಲಾದ್ ಜೋಶಿಗೆ ಬಯಸೋದು. ಈ ದಂಧ ಮಾಡ್ಲಕತ್ತ. ಅವು ಯಾರೋ 4 ಲೋಫರ್ ಅದಾರ BJP ಕಾರ್ಯಾಲಯದಾಗ. ಈ ರೀತಿ ಏನು ದಂಧ ಮಾಡ್ಲಕತ್ತ ವಿಜಯೇಂದ್ರ. ನೀವು ಏನತ್ತಿರಲ್ಲ ತಾಯಿಗೆ ದ್ರೋಹದಿಗೆ ಏನೋ ಹೊಡಿತಿರಲಿ, ನಿಮ್ಮ ಅಪ್ಪನ ಹೊಡಿತಿದ್ದ. ಈಗ ನೀನು ನಿಮ್ಮ ಅಪ್ಪನ ಸ್ಟೈಲೇ ಕನ್ನಡಿ ಮುಂದೆ ನಿಂತು ನೀ ಭಾಷಣ ಕಲ್ತಿ. ನಿಂಗೇನು ಭಾಷಣ ಸುಡಾಡಿದ್ದಿಲ್ಲ, ನಿಮ್ಗೆ ರೊಕ್ಕ ತಿನ್ನೋದು ಅಷ್ಟೇ ಬರ್ತಿತ್ತು. ಈ ಭಾಷಣ ಏನು ಕಲ್ತಿಯಲ್ಲ, ತಾಯಿಗೆ ದ್ರೋಹ ಅಂತಾರೆ. ಬಾಗಲಕೋಟೆದಾಗ ದಾವಣಗೆರೆಯಾಗ ಮಾಡ್ರಿ ಸರಿ, ಇಲ್ಕಂದ್ರೆ ಶಾಮನೂರು ಗೌಡನೇ ಇನ್ನೂ ಹೋಗ್ಬೇಕಾಗಿ ದಾವಣಗೆರೆನೇ ಅದು ಅನುಮಾನ ಇರೋದಂತ. ಅನುಮಾನ ನೋಡ್ರಿ, ಅವರು ಎಲ್ಲಿಕ್ಕೆ ಎಷ್ಟು ಲೋಕಸಭಾ ಸೀಟ್ ಯಡಿಯೂರಪ್ಪ ಮಗ ಕೆರೆಯೋದು. ಎಲ್ಲಿ ಚಾಮರಾಜನಗರ ಹಿಡಿದು ನಿಮ್ಗೆ ಉದಾಹರಣೆ ಹೇಳ್ತೀನಿ. ಚಾಮರಾಜನಗರನಾಗ ಡೀಲಿಂಗ್ ಮಾದೇವಪ್ಪನ ರೋಡ, ಅದು ಮೈಸೂರು ಮಹಾರಾಜರ ಇದ್ರ ಕಳಿ ಏನೋ ನಮ್ಮದೆಲ್ಲ ಅಲ್ಲಿ ಜನರ ಒಂದು ಗುಣ ಇತ್ತು, ಮಾಡಿದ್ರು. ಇಲ್ಲಿ ಇವನು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕುಮಾರಸ್ವಾಮಿ ಅವರ ಲೋಕಸಭಾ ಎಲೆಕ್ಷನ್ದಾಗ ಪ್ರಚಾರಕ್ಕೆ ಬರೀ ಇಡ್ಲಿ ತಿಂದು ಬಂದಾರ, ಪ್ರಚಾರ ಮಾಡಿಲ್ಲ. ಯಡಿಯೂರಪ್ಪ ಏನು ಮಾಡ್ಯಾರಿ, ಒಂದು ಮೇನ್ ರೋಡಿಗೆ ಒಂದು ಹೋಟೆಲ್ ಐತೆ, ಇಡ್ಲಿ ತಿಂದು ನಾನು ಅರ್ಜೆಂಟ್ ಹೋಗೋದಿದೆ ಅಂತ ಅಲ್ಲಿ ಸೋಮಣ್ಣ ಅವ್ರು ಸೋಲಿಸ್ಲಕ್ಕ. ಅಲ್ಲಿ ಅಮಿತ್ ಶಾ ಇದ್ದ ಸ್ಟೇಜ್ನಿಂದ ಒಂದು 2 ಮಾತು ಹೇಳಿ ಹೋಗಿರತ್ತ, ಕೈಕಾಲು ಹಿಡಿದ್ರ ಸೋಮಣ್ಣ ಪಾಪ. ಪ್ರಚಾರ ಮಾಡಿಲ್ಲ, ನಾನು ಹೋಗೋದಿದೆ ಅಂತ ಹೇಳಿ ಎದ್ದು ಹೋದ್ರು. ಅಂದರೆ ಸೋಮಣ್ಣ ಪ್ರಚಾರ ಮಾಡಿದ್ವಿ. ಕೊಪ್ಪಳದಲ್ಲಿ ಡೀಲಿಂಗ್ ಮಾಡಿಕೊಟ್ರು, ಶಿಕಾರಪುರದಲ್ಲಿ ಡೀಲಿಂಗ್, ಶಾಮನೂರು ಕಂಪ್ನಿ ಕೂಡ ಮೊದಲೇ ಡೀಲಿಂಗ್. ಗುಲ್ಬರ್ಗ ಸೋಲಿಕ್ಕೆ ಇವರೇ ಕಾರಣ, ವಿಜಯೇಂದ್ರ. ಯಾಕಂದರೆ ಖರ್ಗೆನ ಕೂಡ ಇವರು ಒಪ್ಪಂದಿದ್ರು.
ಪ್ರಿಯಾಂಕಾ ಖರ್ಗೆ ಧಮಕಿ ಹಾಕದ ಏನು ಮಾಡಿದ್ರೆ ಪೋಕ್ಸೋ ನಿಮ್ಮ ಅಪ್ಪನ ಒಳಗೆ ಹಾಕ್ತೀನಿ ಅಂತ ಅಲ್ಲಿ ಕಲಾಸ. ರಾಯಚೂರು ನಾವು ಒಳ್ಳೆಯ ಅಭ್ಯರ್ಥಿ ಇತ್ತು, ಬಳ್ಳಾರಿ ಒಳಗೆ ಒಳ್ಳೆಯ ಅಭ್ಯರ್ಥಿ ಇತ್ತು, ಅಲ್ಲಿ ನಮ್ಮ ಕೊಪ್ಪಳದಾಗ ಹಿಂಗೆಲ್ಲ ಮಾಡ್ತಾರೆ. ಇನ್ನು ಈ ಹಲ್ಕಾದಂದಾಗ ಬಿಟ್ಟರೆ ಒಳ್ಳೇದು ಬೀಳಲಿಲ್ಲ ಅಂದರೆ ಕೇಂದ್ರ ಹೈಕಮಾಂಡ್ ಏನು ಕಣ್ಣು ಮುಚ್ಚಿ ಕೂತಿರ್ತಾರೆ. ಯಡಿಯೂರಪ್ಪ ಇದ್ದರೆ ಲಿಂಗಾಯತರು ಇರ್ತಾರೆ, ಯಡಿಯೂರಪ್ಪನ ತೆಗೆದುಬಿಟ್ಟು ಇಡೀ ಕರ್ನಾಟಕ ಬಿ ಜೆ ಪಿ ಮುನಿಗೆ ಹೋಗ್ತದೆ. ಇವರೇನು ಉಸ್ತುವಾರಿಗಳು ಬಂದದ್ದು ಏನು ಕೊಡ್ತಾರಲ್ಲ, ಇದನ್ನು ನಂಬ್ಕೊಂಡು ಕುಂಟುಬೇಡ್ರಿ ಅಂತ ಹೇಳ್ತೇನೆ ನಾನು ಅಮಿತ್ ಶಾ ಅವ್ರಿಗೆ, ನರೇಂದ್ರ ಮೋದಿ. ಇದು ಮಹಾಭ್ರಷ್ಟ ಕುಟುಂಬದ. ಇದು ಹೋಗಲಿಲ್ಲ ಅಂದ್ರೆ ಬಿ ಜೆ ಪಿ ಬರೋದಿಲ್ಲ ಕರ್ನಾಟಕದಾಗ. ಎಂದೂ ಯಡಿಯೂರಪ್ಪಗೆ ಮೆಜಾರಿಟಿ ಕೊಟ್ಟಾರೆ ಕರ್ನಾಟಕದಾಗ, 104 3 ಹಿಂಗೆ ಕೊಟ್ಟಾರೆ. ಅಂದರೆ ಇವನಿಂದಲೇ ಯಡಿಯೂರಪ್ಪನಿಂದಲೇ ಕರೆಕ್ಟ್ ಬಿದ್ದೈತೆ ಎಂದು. ಈಗ ಒಂದು ಕಾರ್ಯಕ್ರಮ ಮಾಡೋರು ಹುಟ್ಟು ಒಬ್ಬ ಚಿತ್ರದುರ್ಗ ದಾವಣಗೆರೆ ಎದಕ್ಕೆ ಗುರ್ತಿದ್ದ ನನ್ನ ಶಕ್ತಿ ಏನಾಗಿದೆ, ನಾನು ಮಗ ಮುಖ್ಯಮಂತ್ರಿ ಘೋಷಣೆ ಮಾಡೋದಿದ್ರೆ ನಾನು ವಿರುದ್ಧ ಮಾಡ್ತೀನಿ. ಯಡಿಯೂರಪ್ಪಂದು ಯಾವಾಗ ಜನ್ಮ ದಿವಸ ಮಾಡ್ತಾರಲ್ಲ, ದಾವಣಗೆರೆ ಮಾಡಲಿ ಚಿತ್ರದುರ್ಗ ಮಾಡಲಿ, ಒಂದು ವಾರದ ನಂತರ ನಾವು ಹಿಂದೂ ಸಮಾವೇಶ ಮಾಡ್ತೀವಿ ಅದೇ ಜಾಗದಾಗ. ಅವ್ರು ಎಲ್ಲಿ ಮಾಡಿರ್ತಾರೆ ದಾವಣಗೆರೆ ಮಾಡಿದ್ರೆ ದಾವಣಗೆರೆ ಚಿತ್ರ ಮಾಡಿ ಅವರು 100 ಪಟ್ಟು ಜನ ಸೇರಿಸ್ತೀವಿ, 25 ಲಕ್ಷ ಜನ ಸೇರಿಸ್ತೀವಿ. ಯಡಿಯೂರಪ್ಪ ಲಿಂಗಾಯತ ಏನು ಹೇಳ್ಕೊತಾನೆ, ಲಿಂಗಾಯತರು ಯಾರಿಲ್ಲ ಅವ್ನ ಬಳಿ ಒಂದು 2-3 ಸ್ವಾಮಿಗಳು ಅದಾವು. ಪೇಮೆಂಟ್ ಆದ್ಕೊಳ್ಳಿ ಅವ್ರು ಒಂದು ಯಡಿಯೂರಪ್ಪಗೆ ಮಾಡೋದಿದ್ದರೆ ಸ್ವಾಮಿಗಳೆಲ್ಲ ಉಗ್ರ ಹೋರಾಟ ಮಾಡ್ತೀವಿ. ಒಂದು ಮೊಣಕೋ ಪ್ಯಾಕೆಟ್ ಕೊಡ್ತಾನೆ, ಒಂದು ಗಾರ್ಡನ್ ಕೊಡ್ತಾನೆ, ಒಂದು 11,000 ರೂಪಾಯಿ ಕೊಟ್ಕೊಳ್ಳಿ. ಸಣ್ಣ ಸ್ವಾಮಿಗಳು 11 ಲಕ್ಷ ಕೊಟ್ಟು, ದೊಡ್ಡ ಸ್ವಾಮಿಗಳು ಹೋಗಿ ಆಶೀರ್ವಾದ. ಇವ್ರ ಮನೆಗೆ ಅದಾವ ಓಟ. ಇವ್ರ ಭಕ್ತರಲ್ಲ, ಇವ್ರು ದಿನ ಚಾಪಿ ಹಾಸೋದು ಮ್ಯಾಗ ಪೂಜೆ ಏನಿದು ಕೊಡ್ತಾರಲ್ಲ ಮೆಟೀರಿಯಲ್, ನೀರು ತಂದು ಕುಡಿದು ಊಟ, ಅವ್ರ ಸಹಿತ ಇವ್ರು ಮಾತಾಡೋದಿಲ್ಲ. ಇಂಥ ಸ್ವಾಮಿಗಳು ಹಿಡ್ಕೊಂಡು ಅವ್ರ ಕಡೆಯಿಂದ ಮೋದಿಯವರಿಗೆ ಅಮಿತ್ ಶಾಗೆ ಫೋನ್ ಮಾಡ್ತೀವಿ, ಯಡಿಯೂರಪ್ಪನವ್ರನ್ನ ಬಿಟ್ಟರೆ ಹುಷಾರ್, ಬಿ ಜೆ ಪಿ ನಾಶ ಮಾಡ್ತೀವಿ ಅಥವಾ ಅವರು ಕೈಗೇನೂ ಇಲ್ಲ. ಆ ಜನ್ಮ ದಿವಸ ಆಚರಣೆ ಮಾಡ್ತಾರಲ್ಲ, ಒಂದು ವಾರ ನಮ್ಮ ಶಕ್ತಿ ಪ್ರದರ್ಶನ, ಹಿಂದೂ ಶಕ್ತಿ ಪ್ರದರ್ಶನ. ಅಂದರೆ ಯಾರು ಈ ದೇಶದ ಇವತ್ತು ರಾಜ್ಯದಾಗ ಮುಸ್ಲಿಂ ತುಷ್ಟೀಕರಣ ಎಷ್ಟರು ಮೊನ್ನೆ ಬಜೆಟ್ ತೆಗೆದ್ರೆ ಬರೇ ಮುಸಲ್ರ ಶಾಲೆಗಳು ಉದ್ಧಾರ, ಮುಸಲ್ರ ಮಕ್ಕಳಿಗೆ 3 ಲಕ್ಷ, ಅದೂ ಇಲ್ಲ. ಬಜೆಟ್ ತೆಗೆದ್ರೆ ಇಷ್ಟು ಸಿಟ್ಟು ಬರ್ತದೆ. ಬರೀ ಮುಸ್ಲಿಮ್ರು, ಅಲ್ಪಸಂಖ್ಯಾತರ ಶಾಲೆ, ಅಲ್ಪಸಂಖ್ಯಾತರಿಗೆ CBSE ಮಾಡಲ್ ಶಾಲೆ. ಅವ್ರು ಅಲ್ಪಸಂಖ್ಯಾತರು CBSE ನಾವು ಕಲಿಯೋದು ಎಲ್ಲ ಮಕ್ಕಳು ದೊಡ್ಡ. ಈ ಮದ್ರಸಾಗಳಿಗೆ ಹೆಲ್ಪ್ ಮಾಡೋದು, ಮೌಲಿಗಳಿಗೆ ಹೆಲ್ಪ್ ಮಾಡೋದು. ಸ್ವತಃ ಸಿದ್ದರಾಮಯ್ಯ ತನ್ನ ಸಮಾಜಕ್ಕೆ ಒಂದು 5-5 ಲಕ್ಷ ರೂಪಾಯಿ ಕುರುಬ ಸಮಾಜಕ್ಕೆ ಕುರಿ ತಗೋರಿಗೆ ಕುರಿಗೆ ಸಹಾಯಧನ ಕೊಡೋಕ್ಕೆ ತಯಾರಿಲ್ಲ. ಒಯ್ದು ಮುಸಲ್ರಿಗೆ ನಿರುದ್ಯೋಗಿ ಯುವಕರಿಗೆ 3 ಲಕ್ಷ ಕೊಡ್ತಾನೆ. ಹೆಣ್ಮಕ್ಳಿಗೆ ಇದು ಕರಾಟೆ ಕಲಿಸ್ತಾನಂತ, ಆತ್ಮರಕ್ಷಣೆ. ಮುಸಲ್ಮಾನರ ಹೆಣ್ಮಕ್ಳು ಅವ್ರು ಏನಾರು ಭಾಳ ಸಂಭಾಯ್ತಾರದ ನಮ್ಮ ಹಿಂದೂ ಹೆಣ್ಮಕ್ಳು, ಅವ್ರು ಹೆಂಗೆ ಜೋರು ಬಂದಿರ್ತಾರೆ ನೋಡೋದಿಲ್ಲ. ಗಾಂಧಿ ಮಾಡೋಣ, ನಾನು ಮಗ ಕೊತ್ತಂಬರಿ ತಲ್ಲಕ್ಕೆ ಹೋಗಿದ್ವಿ ಆಟಕ್ಕೆಲ್ಲ ಕೊತ್ತಂಬರಿ ಸಿಗ್ತೈತೆ ಅಂದರೆ ಭಾರತ ದೇಶ ಇಂಥ ನಾಲ್ಕರಿಗೆ ಬಜೆಟ್ ನೋಡಿಬಿಟ್ರಿ ಕರ್ತ ಸಿದ್ದರಾಮಯ್ಯನವರು ಪೂರ್ತಿ ಸಾಬರ್ ಬಜೆಟ್ ಮನೇನು ಮಾಡ್ಯಾರ. ಸರ್, ಈಗ ಬಾಗಲಕೋಟೆಗೆ ತಾವು ಬೆಂಬಲ ಕೊಡ್ತಿರೋ ಇಲ್ಲ ಅನ್ನೋದು ಒಂದು ಕನ್ಫ್ಯೂಷನ್. ಕೊಟ್ಟರು ಒಂದು ಕೊಡದಿದ್ರೆ ಒಂದು ಅಂತ. ಅದೇ ಅದಕ್ಕೆ ನಾವು ವಿಚಾರ ಮಾಡಬೇಕು. ನಾ ಕೊಟ್ಟು ಅಂದ್ಕೊಳ್ಳಿ ವಿಜೇಂದ್ರ ಬರೋದಿಲ್ಲ. ಏನಾಯ್ತು ಹೇಳ, ಮನೆ ಚಿಕ್ಕವನಾಗ ನಾ ಹೋಗಿದ್ದ ಮೇಲೆ ವಿಜೇಂದ್ರ ಬಂದ. 2 ಊರಾಗ ಒಂದು ಜನ, ಒಂದು ಊರಾಗ 20 ಮಂದಿ ಇದ್ರು, ಇನ್ನೊಂದು ಊರಾಗ ಹಾದಿಯಾಗ 1 ಕಿಲೋಮೀಟ್ರ್ ಇನ್ನೂ ಎಂಟರ್ ಆಗೋದಿತ್ತು. ಅದೇ ಜನನೇ ಸೇರಿಲ್ಲ ಅನ್ನೋದು. ಅದು ಯಾವುದು ಮುಸ್ಲಿಮ್ 70% ಮುಸ್ಲಿಮ್ ಇದ್ದವರು ಏನೋ ಹೆಸರು ಇರ್ತದೆ, ಯಾವುದೋ ಪ್ರಾಸಕ. ಆ ಊರಾಗ ಜನ ಸೇರಲ್ಲಕ್ಕೂ ವಾಪಸ್ ನಾವು ಹೋದಾಗ ನನ್ನ ಜೋಡ ಪ್ರಹ್ಲಾದ್ ಜೋಶಿಯವರು ಬಂದಿದ್ರು. 8,000 ಮಂದಿ ಕುಡಿದ್ರು. ಇನ್ನೊಂದ್ರಾಗ ಎಲ್ಲಿ 15 ಮಂದಿ ಸೇರಿದ್ರೆ ಅಲ್ಲೂ 10,000 ಮಂದಿ. ರಾತ್ರಿ 8 ಬಿಟ್ಟು ಹೋಗಿ ಏನು ಕುತಂತ್ರ ಮಾಡೋದು. ಬೊಮ್ಮಾಯಿ ಮಗನ ಸೋಲಿಸ್ಬೇಕು ಅವ್ರ ಕೈ ಇತ್ತು ಒಳಗೆ. ಆ ಬೊಮ್ಮಾಯಿ TV ಮುಂದೆ ಇದ್ರ ಮುಂದೆ ಹೇಳಿದ್ರು ಅವರು, ನಮ್ಮ ಮುಂದೆಲ್ಲ ಹೇಳ್ತಾರೆ ಏನು ರೀ ಬಂದು ಎಲ್ಲ ಮತ್ತು ಕೆಲಸ. ಅದಕ್ಕೆ ನಾವು ಹಂಗೆ ಮಾಡೋದಿಲ್ಲ. ನಾವು ಮಾಡೋದಕ್ಕೆ ನಿಷ್ಠಾದಿಂದ ಮಾಡ್ತೀವಿ. ನಮ್ಮದು ಅವಶ್ಯಕತೆ ಬಗ್ಗೆ ಈಗಾಗಲೇ ವಿವರಣೆ ಅಂತ ಹೇಳ. ಆದರೂ ಅವರ ವೈಯಕ್ತಿಕವಾಗಿ ನೋಡ್ರಿ,
ನಾವು ಏನು ಸರ್ ಮಾಡ್ರೆ ಹೇಳ್ದಲ್ಲ ಭಾಳ ಎಲ್ಲ ಕಷ್ಟ ನಮಗೂ ಕಷ್ಟ ಬಂದಾಗ ಸಹಾಯ ಮಾಡ್ಯಾರ ಮತ್ತು ಎಷ್ಟೋ ಸಲ ಎಷ್ಟೋ ಮಕ್ಕಳಿಗೂ ನಾವು ಮೆಡಿಕಲ್ ಸೀಟು ಇಂಜಿನಿಯರಿಂಗ್ ಸೀಟು ಹೇಳಿ ಹೇಳಿದ್ರು ಅವಾಗಿಂದ ಅವಾಗ ತೊಗೊಂಡಾರ ನಮ್ಮದು ಉಪಕಾರ ಐತೆ ವಿಜಯ್ ಸರ್ ಅಂತ ನೋಡ್ರು ಅವರು ನನ್ನ ಮ್ಯಾಗೂ ಉಪಕಾರ ಐತೆ ನಾನು ಅವ್ರಿಗೆ ಸಾಕಷ್ಟು ಹೆಲ್ಪ್ ಮಾಡ್ಯಾರ ಸೂಕ್ತ ಸಂದರ್ಭದಾಗ ಹೆಂಗೆ ನಾವು ಬೆಂಬಲ ಕೊಡಬೇಕು ಏನು ಮಾಡಬೇಕು ದಾವಣಗೆರೆಗೆ ಏನು ಮಾಡಬೇಕು ದಾವಣಗೆರೆ ಒಳಚಿತ್ರ ಏನೈತಿ ನಾವು ನೋಡ್ತೀವಿ ಅಂತಿಮವಾಗಿ ಬಿಫಾರಂ ಕೊಟ್ಟು ಕೊನೆಯ ದಿವಸ ಅಧಿಕೃತವಾಗಿ ಯಾರು ಪಾರ್ಟಿ ಕಾರ್ಯಕರ್ತರು ಇದನ್ನು ಅಭ್ಯರ್ಥಿ ಆಗ್ತಾರೆ ಅವತ್ತು ನಾವು ಪರಿಮಿತ